ಗುಡ್ ಈವ್ನಿಂಗ್ ಟು ಆಲ್. ನಾನಿವತ್ತು ಒಂದು ಹೇರ್ ಆಕ್ಸೆಸರೀಸ್ನ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ದೀರಾ. ಸೊ ಅದೇ ಹೇರ್ ಆಕ್ಸೆಸರೀಸ್ನ ನಾನೀಗ ಮಾಡ್ತಿರೋದು. ಸೊ ರೆಡ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. 1.5 mm ಹುಕ್ನ ತೊಗೊಂಡಿದ್ದೀನಿ. ನಿಮಗೆ ಈ ಹುಕ್ಕಲ್ಲಿ ತುಂಬ ಸೈಜಸ್ ಬರುತ್ತೆ. ಒಂದೊಂದು ಡಿಸೈನಿಗೆ ನೀವು ಒಂದೊಂದು ಥರ ಹುಕ್ನ ಯೂಸ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಒಂದೇ ಥರ ಹುಕ್ನ ಯೂಸ್ ಮಾಡೋದಕ್ಕೆ ಬರಲ್ಲ. ಸೊ ನಾನಿಲ್ಲಿ 51 ಚೈನ್ಸ್ನ ಹಾಕ್ಕೊತಿದ್ದೀನಿ. ನೀವು ಸ್ವೆಟರು ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಾಗ ದೊಡ್ಡ ಸೈಜ್ ಹುಕ್ ಬರುತ್ತೆ. 3.5 4 ಆ ಥರ ಹುಕ್ ಮೇಲೆ ಕ್ರೋಶಾ ಹುಕ್ ಮೇಲೆ ಸೈಜ್ನ ಮೆನ್ಷನ್ ಮಾಡಿರ್ತಾರೆ ಆಲ್ರೆಡಿ. ನೀವು ಏನು ಪ್ರಾಜೆಕ್ಟ್ ಮಾಡ್ತೀರಾ ಅದಕ್ಕೆ ಯಾವ ಥರ ಹುಕ್ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ಅದನ್ನ ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ಸೊ ನಾನೀಗ ಮಾಡ್ತಿರೋದು ಏರ್ ಆಕ್ಸೆಸರೀಸ್ ಆಗಿರೋದ್ರಿಂದ ತುಂಬ ಚಿಕ್ಕದಾಗಿ ಬಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 1.5 mm ಹುಕ್ ಸೈಜ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಈಗ ಆಲ್ರೆಡಿ 6 ಸೈಜ್ವರೆಗೂ ಹುಕ್ಸ್ ಇದ್ದಾವೆ. ನೀಡಲ್ ಇದೆ, ಎಲ್ಲ ಥರ ಕ್ರೋಶಾ ನೀಡಲ್ಸು ಇದೆ ನನ್ನ ಹತ್ರ ಆಲ್ರೆಡಿ. ಸೊ ನಾನು ಏನು ಪ್ಯಾಟ್ರನ್ ಮಾಡ್ತೀನಿ ಅದಕ್ಕೆ ಸೈಜಿಗೆ ತಕ್ಕಂಗೆ ಹುಲ್ಲನ್ನು ಹುಕ್ ಸೈಜ್ನ ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಂದ ಸಿಂಗಲ್ ಕ್ರೋಶಾ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ಟಿಚಸಲ್ಲೂ ಒಂದೊಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತಾ ಬರಬೇಕು. ಇದೇನು ಅಂಥ ಕಷ್ಟ ಅಲ್ಲ. ಆಲ್ರೆಡಿ ಕ್ರೋಶಾ ಅಭ್ಯಾಸ ಇರೋರಿಗೆ ಇದು ಈಸಿಯಾಗಿ ಹಾಕ್ಬೋದು. ಕ್ರೋಶಾ ಅಭ್ಯಾಸ ಇಲ್ಲ ಅಂದವರು ಕೂಡ ಈಸಿಯಾಗಿ ಹಾಕ್ಬೋದು, ಕಲ್ತು ಹಾಕ್ಬೋದು. ಅಂತ ಏನು ದೊಡ್ಡ ಕಲೆ ಅಲ್ಲ. ಆಲ್ರೆಡಿ ಅದು ಗೊತ್ತೇ ಇದೆ ಅಲ್ಲ ಫ್ರೆಂಡ್ಸ್, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಮಂಗವಿದ್ಯೆ ಅಂತಂದ್ಬಿಟ್ಟು ಕಲಿಯೋವರೆಗೂ ತುಂಬ ಕಷ್ಟ ಎಲ್ಲನೂ. ಕಲ್ತಾದ್ಮೇಲೆ ಯಾವುದು ಕೂಡ ಕಷ್ಟ ಅಲ್ಲ. ಸೊ ನೋಡಿ, ನಾನೀಗ 3 ಚೈನ್ ಹಾಕ್ಕೊಂಡು ರಿವರ್ಸ್ ಮಾಡ್ಕೊತಾ ಇದ್ದೀನಿ. 3ನೇ ರೋ ಅಲ್ಲಿ ಫಸ್ಟು 3 ಚೈನ್ಸ್ ಹಾಕ್ಕೋಬೇಕು ಎಂಡಿಂಗ್ ಇದರಲ್ಲಿ ಎಂಡ್ ಸ್ಟಿಚ್ಚಲ್ಲಿ. ತಿರ್ಗಾ ಪ್ರಾಜೆಕ್ಟ್ನ ಉಲ್ಟಾ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸೇಮ್ ಸ್ಟಿಚ್ಚಲ್ಲೇ ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಡಬಲ್ ಕ್ರೋಶೆ ಒಳಗಿಂದ ಈಚೆ ತಂದು ಸಿಂಗಲ್ ಸ್ಟಿಚ್ ಹಾಕಬೇಕು, ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಇದು ಪಿಕಾಟ್ ಡಿಸೈನು. ಈ ಸ್ಯಾರಿ ಕುಚ್ಚು ಹಾಕೋರಿಗೆ ಆಲ್ಮೋಸ್ಟ್ ಆಲ್ ಈ ಡಿಸೈನ್ ಗೊತ್ತಿರುತ್ತೆ. ಈಸಿ ಇದು. ಪ್ರತಿಯೊಂದು ಸ್ಟಿಚ್ಚಲ್ಲೂ ಒಂದೊಂದು ಡಬಲ್ ಕ್ರೋಶೆ ಹಾಕಬೇಕು, 3 ಚೈನ್ ಹಾಕಬೇಕು ಕಂಟಿನ್ಯೂಸ್ ಆಗಿ. ಅದಾದ ನಂತರ ಡಬಲ್ ಕ್ರೋಶೆ ಒಳಗಿಂದ ಹೊರಗೆ ತಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಎವ್ರಿ ಸ್ಟಿಚ್ಚು ಇದೇ ಥರನೇ ಮಾಡ್ಕೊಂಡು ಹೋಗಬೇಕು. ಕ್ರೋಶಾದಲ್ಲಿ ನಾನು ತುಂಬ ಪ್ರಾಜೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ತುಂಬ ಅಂದ್ಕೊತೀನಿ. ಬಟ್ ವರ್ಕ್ ಪ್ರೆಷರ್ ಇರೋದ್ರಿಂದ ಮತ್ತು ಹೆಲ್ತ್ ಇಶ್ಯೂ, ಈಗಲೂ ಕೂಡ ನನ್ನ ವಾಯ್ಸ್ ನೀವು ಕೇಳಿಸ್ಕೊತಿರ್ಬೋದು, ತುಂಬ ಹ್ಯಾರ್ಶ್ ಆಗಿದೆ, ಹುಷಾರಿಲ್ಲ. ಸೊ ಹಾಗಾಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಆದಷ್ಟು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಏನೇನು ಕಲ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ತುಂಬ ಇಷ್ಟ ಇದೆ ಫ್ರೆಂಡ್ಸ್. ಅದನ್ನು ನಾನು ಮಾಡ್ಕೊತೀನಿ ಮುಂದಕ್ಕೆ. ಒಂದೊಂದೇ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಸ್ವೆಟರು, ಬೇಬಿ ಬಾರ್ನ್ ಸ್ವೆಟರು, ಬೇಬಿ ಬಾರ್ನ್ ಡ್ರೆಸ್ಸು, ಗರ್ಲ್ ಬೇಬಿ ಆದರೆ ಫ್ರಾಕ್ಸು, ಅದೆಲ್ಲ ನನಗೆ ಮಾಡ್ತೀನಿ. ಅದನ್ನೆಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ, ಫಿನಿಶ್ ಆಯಿತು. ಫೈನಲಾಗಿ ಈ ಥರ ಬರುತ್ತೆ ನಿಮಗೆ. ಪಿಕಾಟ್ ಡಿಸೈನ್ ಹಾಕಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಎವ್ರಿ ಸ್ಟಿಚ್ಚಲ್ಲೂ ಒಂದೊಂದು ಪಿಕಾಟ್ ಡಿಸೈನ್ ಹಾಕಬೇಕು. ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಡಬಲ್ ಕ್ರೋಶೆ ಒಳಗಿಂದ ನೀಡಲ್ ತಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಅದಾದಮೇಲೆ ಲಾಸ್ಟಿಗೆ ಮುಗಿದ್ಮೇಲೆ ಒಂದಷ್ಟು ಉದ್ದ ದಾರ ಬಿಟ್ಟು ನಾಟ್ ಹಾಕ್ಕೊಂಡು ದಾರನ ತೆಗಿಬೇಕು. ದಾರ ತೆಗೆದಾದ್ಮೇಲೆ ಈಗ ಅದನ್ನು ರೋಲ್ ಮಾಡ್ತಾ ಬರಬೇಕು. ಒಂದೊಂದೇ ರೋಲ್ ಮಾಡಿಕೊಂಡು ತುಂಬ ಸಣ್ಣದಾಗಿ ರೋಲ್ ಮಾಡಬೇಕು. ಯಾಕಂದರೆ ತುಂಬ ದೊಡ್ಡದಾಗಾದರೆ ಹೇರ್ ಬ್ಯಾಂಡಿಗೆ ಚೆನ್ನಾಗಿ ಕಾಣಿಸಲ್ಲ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ
ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರು ಅಂದರೆ ಅವರಿಗೆ 2 ಜಡೆಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಈ ಥರ ಬರುತ್ತೆ. ಈಗ ಅದನ್ನು ಕ್ರೋಶ ದಾರ ಬಿಟ್ಟಿದ್ದೀನಲ್ಲ, ಉಲ್ಲನ್ ದಾರ, ಅದರಲ್ಲೇ ಸ್ಟಿಚ್ ಮಾಡ್ಕೊಬೇಕು ನೀಡಲ್ ಹಾಕ್ಕೊಂಡು. ನಿಮಗೆ ಮೀಶೋದಲ್ಲಿ ನೀಡಲ್ದು ಕ್ರೋಶ ನೀಡಲ್ ಸಿಗುತ್ತೆ, ಬೇಕಾದರೆ ನೀವು ಅದನ್ನು ಚೆಕ್ಔಟ್ ಮಾಡ್ಕೋಬೋದು. ನಿಮ್ಗೆ ಅದರಲ್ಲಿ ಎಲ್ಲ ಸೈಜ್ ನೀಡಲ್ ಬರುತ್ತೆ, ಪ್ಲಸ್ ಕ್ರೋಶ ಹುಕ್ ಬರುತ್ತೆ, ನೀಡಲ್ಲು ಬರುತ್ತೆ, ಮತ್ತು ಮಾರ್ಕರು ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಅದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೋಲ್ ಮಾಡಿ ಫುಲ್ಲು ಒಂದು ರೋಲ್ನು ಬಿಡ್ದಂಗೆ ಕ್ಲೀನಾಗಿ ಎಲ್ಲನೂ ಗಂಟು ಹಾಕ್ಕೋಬೇಕು. ನೀಡಲ್ ಹಾಕಿ ಗಂಟು ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊಬೇಕು. ಸೊ ಈ ಥರ ಎಲ್ಲದಕ್ಕೂ ಗಂಟು ಹಾಕಬೇಕು. ಒಂದೇ ಒಂದು ರೋಲ್ ಕೂಡ ಬಿಡಬಾರ್ದು. ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈಸಿಯಾಗಿದೆ ಇದು. ನಾನು ಇನ್ನು ಮುಂದೆ ಬರ್ತಾ ಎಲ್ಲ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಡೈಲಿ ಅಪ್ಲೋಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್. ಬಟ್ ಏನಂದರೆ ಮನೇಲಿ ಕೆಲಸ ಜಾಸ್ತಿ, ವರ್ಕ್ ಪ್ರೆಷರು, ಎಲ್ಲದ್ರ ಜೊತೆಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ನನಗೆ ಇದ್ರದ್ದು ಉಲ್ಲಂದು ಕ್ಲಾಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಇದೆ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಮಾಡ್ತೀನಿ ಆದಷ್ಟು. ಸೊ ನಿಮ್ಮ ಸಪೋರ್ಟೆಲ್ಲ ಹೀಗೆ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬೇಬಿ ಸ್ವೆಟರು, ತೋರಣ, ಮತ್ತು ದೊಡ್ಡೋರ ಸ್ವೆಟರು, ಮೆನ್ ಸ್ವೆಟರು, ವುಮೆನ್ ಸ್ವೆಟರು, ಶಾಲು ಅವೆಲ್ಲ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ಏನಂದರೆ ಟೈಮು ಸೆಟ್ ಆಗ್ತಿಲ್ಲ. ಇನ್ನೊಂದು ಹೆಲ್ತ್ ಇಶ್ಯೂ ಇರೋದ್ರಿಂದ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ನೋಡೋಣ, ಮುಂದೆ ನಾನೆಲ್ಲ ಅಪ್ಲೋಡ್ ಮಾಡ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರು ಕಲೀರಿ, ನೋಡಿ. ಮನೇಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಕೆಲಸ ಅನ್ನೋದು ಕಲ್ತಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರೂ ಹೇಳೋದಕ್ಕೆ ಬರಲ್ಲ. ನಮ್ಮ ಕೈಯಲ್ಲಿ ಕೆಲಸ ಅನ್ನೋದು ಒಂದಿತ್ತು ಅಂದರೆ ನಾವೇನು ಬೇಕಾನ ಮಾಡ್ಬೋದು. ಅಟ್ಲೀಸ್ಟು ನಮ್ಮ ಹಸ್ಬೆಂಡಿಗೆ ಇಲ್ಲ ನಮ್ಮ ಮನೇಲಿರೋ ಪೇರೆಂಟ್ಸಿಗೆ ನಾವು ಏನೋ ಒಂದು ದುಡ್ಡು ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ಖರ್ಚು ಕಮ್ಮಿ ಮಾಡಿದ್ರೆ ಅದರಲ್ಲಿ ಅವರಿಗೂ ಒಂದು ಸಮಾಧಾನ ಇರುತ್ತೆ. ನಾವು ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ವಿ ಅನ್ನೋ ಖುಷಿ ನಮಗಿರುತ್ತೆ. ಇಂಥವೆಲ್ಲ ಈಗ ಟ್ರೆಂಡಿಂಗಲ್ಲಿದೆ. ಫಸ್ಟೆಲ್ಲ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ. ಈಗೆಲ್ಲ ತಿರ್ಗಾ ಹಳೇದೇ ಟ್ರೆಂಡಿಂಗ್ ಆಗ್ತಾ ಬರ್ತಿದೆ ಒಂದೊಂದೇ. ಸೊ ನಾನು ಏನೇನು ಕಲ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನಗೇನೇನು ಬರುತ್ತೆ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಂಟ್ರೆಸ್ಟ್ ಇರೋರು ನೀವು ಕೂಡ ಕಲೀರಿ. ಗೊತ್ತಾಗಲಿಲ್ಲ ನಿಮಗೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದೇನಿದೆ ಹೇಳ್ಕೊಡ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಫಿನಿಶಿಂಗ್ ಹಿಂಗಾಯಿತು. ನಾನು ಅದನ್ನೆಲ್ಲ ಸ್ಟಿಚ್ ಮಾಡಿ ದಾರ ಎಲ್ಲ ಒಳಗಾಕಿ ಕಟ್ ಮಾಡಿದೆ ಎಕ್ಸ್ಟ್ರಾ ಇದ್ದಿದ್ದ ದಾರನ. ಈಗ ಏರ್ ಬ್ಯಾಂಡ್ ತೊಗೊಂಡು ಏರ್ ಬ್ಯಾಂಡಿಗೆ ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡ್ಕೊಬೇಕು ಡಿಸೈನ್ನ. ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ಈ ಥರ ಬೇಡ, ಇದು ಬೇಗ ಹಾಳಾಗುತ್ತೆ ಅನ್ನೋರು ಬೇಕಿದ್ದರೆ ಉಲ್ಲನ್ನಲ್ಲೇ ಅದು ಕ್ಯಾಪ್ ಥರ ಮಾಡ್ಕೊಬೋದು. ಅದು ನಾನು ನೆಕ್ಸ್ಟು ಯಾವುದನ್ನ ಬೇರೆ ಫ್ಲವರದು ಹೇರ್ ಬ್ಯಾಂಡ್ ಮಾಡುವಾಗ ನಿಮಗೆ ನಾನು ಅದನ್ನು ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು ದಾರ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ. ಇದನ್ನು ಸ್ಟಿಚ್ ಮಾಡಿ ಫಿನಿಶಿಂಗ್ ಮಾಡ್ತೀನಿ. ನೀವು ಕೂಡ ಕಲ್ತು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಡಿಸೈನು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋಗಿದ್ರೆ ಶೇರ್ ಮಾಡಿ. ಹ್ಯಾಂಡ್ ಕ್ರಾಫ್ಟ್ ಮಾಡೋರಿಗೆ ಇಂಟ್ರೆಸ್ಟ್ ಇದೆ, ಮಾಡ್ತೀವಿ ಮನೇಲಿ ಕೂತ್ಕೊಂಡು ಬೋರ್ ಆಗುತ್ತೆ ಅನ್ನೋರು ಈ ಥರ ಸಣ್ಣ ಪುಟ್ಟದನ್ನ ಟ್ರೈ ಮಾಡ್ಬೋದು. ಅಂತ ಏನು ಕಷ್ಟ ಅಂತ ಅಲ್ಲ. ಫಸ್ಟು ಅದೇ ನಮಗೆ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ, ಗೊತ್ತಾದ ಮೇಲೆ ಈಸಿಯಾಗಿ ನಾವು ಮಾಡ್ಕೊಬೋದು.
ಅಂತ ಏನು ಕಷ್ಟ ಏನಲ್ಲ. ನನಗೆಲ್ಲ ನೀಡಲ್ಲಿಂದ ಕ್ಲೀನಾಗಿ ಹೊಲ್ಕೊತಾ ಇದ್ದೀನಿ ಡಿಸೈನ್ನ. ಫಸ್ಟ್ ಒಂದು ಸಾರಿ ಉಲ್ಲನಲ್ಲಿ ಹೊಲಿದ್ವಿ, ಅದು ಮುಗಿದ್ಮೇಲೆ ನೀಡಲಲ್ಲಿ ಉಲ್ಲನ್ ಏರ್ ಬ್ಯಾಂಡಿಗೆ ಸೇರಿಸಿ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ್ರೆ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ, ಫಿನಿಶ್ ಆಗುತ್ತೆ. ನೀವು ಮಾಡಿಬಿಟ್ಟು ಹೇಗೆ ಬಂತು ಡಿಸೈನು ಅಂತ ಹೇಳಿ. ಇನ್ನೂ ಬೇರೆ ಬೇರೆ ಹೇರ್ ಬ್ಯಾಂಡ್ಸು ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಆವಾಗ ಐಡಿಯಾ ಬರುತ್ತೆ ಹೆಂಗಿರುತ್ತೆ ಅಂತಂದ್ಬಿಟ್ಟು. ಈಗ ನಾವಿಲ್ಲಿ ನೀಡಲ್ ಹಾಕಿ ಹೊಲಿತಾ ಇದ್ದೀವಲ್ಲ, ಅಲ್ಲಿ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಅದಕ್ಕೂ ಕೂಡ ಉಲ್ಲನಲ್ಲೇ ಕ್ಯಾಪ್ ಥರ ಮಾಡಿಕೊಂಡ್ರೆ ಅವಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಈಗ ನಾನು ಇದನ್ನು ಬರೀ ನೀಡಲಲ್ಲಿ ಹೊಲ್ದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೇ ಥರ ಡಿಸೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಥರ ಮಾಡ್ತಿರೋದಷ್ಟೇ, ಇನ್ನೇನೂ ಇಲ್ಲ. ಫಿನಿಶ್ ಆಗಿಬಿಡುತ್ತೆ. ಇದು ಬೇಗ ಈಸಿಯಾಗಿ ಆಗುತ್ತೆ, ಒಂದು 1/2 ಅವರಿಗೆಲ್ಲ ಮುಗ್ದೋಗ್ಬಿಡುತ್ತೆ. ನಿಮ್ಮ ಮಕ್ಕಳಿಗೆ ಹಾಕಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. 2 ಜಡೆ ಹಾಕಿ ಇದನ್ನು ಹಾಕಿದಾಗ ಅದು ಹೊಸ ಥರ ಲುಕ್ ಕೊಡುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಡ್ರೆಸ್ ಮ್ಯಾಚಿಂಗು, ನೀವು ಆಫೀಸ್ಗೆ ಹೋಗೋರು ಯಾರಾನ ಇದ್ದರೆ ಡ್ರೆಸ್ ಮ್ಯಾಚಿಂಗ್ ಹಾಕೋಬೋದು. ಏರ್ ಬ್ಯಾಂಡ್ ಹಾಕ್ಕೊಂಡು ಡ್ರೆಸ್ ಮ್ಯಾಚಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ಕಲರ್ ಡ್ರೆಸ್ ಇರುತ್ತೆ ಆ ಕಲರಲ್ಲಿ ಹಾಕ್ಕೊಂಡು ತೋರಿಸ್ಬೋದು. ಅದೇ ಡಿಫ್ರೆಂಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ನೋಡಿ, ಈ ಥರ ಫೈನಲ್ ಲುಕ್ ಈ ಥರ ಬಂತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಇದನ್ನು ನೀವು ಟ್ರೈ ಮಾಡುವಾಗ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.